ಇಷ್ಟು ದಿನ ನೀವು ನೋಡ್ತಿದ್ದಂತಹ ವಿಡಿಯೋಸ್ ಎಡಿಟ್ ಆಗ್ತಾ ಇದ್ದಿದ್ದು ಈ ಆಪಲ್ ನ ಮ್ಯಾಕ್ ಮಿನಿ ಅನ್ನೋ ಒಂದು PC ಅಲ್ಲಿ. ಸೊ ಇವಾಗ ಈ PC ಯ ಕೆಲಸ ಡಬಲ್ ಆಗಿದೆ, ಅದಕ್ಕೋಸ್ಕರ ಈ PC ಜೊತೆಗೆ ಒಂದು ಆಡ್ ಆನ್ ಮಾಡ್ತಾ ಇದೀವಿ. ಇದ್ರ ಬೆಲೆ ನಿಮ್ಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ಬೋದು, 1,30,000 ರೂಪಾಯಿ ಇದ್ರ ಪ್ರೈಸ್ ಆಗಿತ್ತು ನಾನು ತಗೊಂಡಿದ್ದ ಟೈಮಲ್ಲಿ. ಸೊ ಇದಕ್ಕಿಂತ ಒಂದು ದೊಡ್ಡ ಅಪ್ಗ್ರೇಡ್ ಅಂದ್ರೆ ಏನಿರ್ಬೋದು ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಗಾಯ್ಸ್ ಏನಿರ್ಬೋದು ಗೆಸ್ ಮಾಡಿ. ಈ ಬಾಕ್ಸ್ ನೋಡಿ, ಬಾಕ್ಸ್ ಸೈಜ್ ನೋಡಿ, ಇದ್ರ ಸೈಜ್ ನೋಡಿ, ಈ 2.5 ಲಕ್ಷ ರೂಪಾಯಿ MRP ನೋಡಿ, ನಿಮ್ಗೆ ಏನ್ ಅನಿಸ್ತಾ ಇದೆ? ನಾನಂತೂ ಈ ಬಾಕ್ಸ್ ಓಪನ್ ಮಾಡೋದಕ್ಕೆ ಫುಲ್ ಎಕ್ಸೈಟ್ ಆಗಿದ್ದೀನಿ. ಸೊ ನಿಮ್ ಮುಂದೆನೆ ಬಾಕ್ಸ್ ಓಪನ್ ಮಾಡ್ತಿದ್ದೀನಿ. ಆಪಲ್ ಬಾಕ್ಸ್ ಓಪನ್ ಮಾಡೋದೇ ಒಂದು ಹೆವಿ ಎಕ್ಸ್ಪೀರಿಯನ್ಸು. ಬೀಸ್ಟ್ ಅಂತಾನೆ ಹೇಳ್ಬೋದು, ಸಿಕ್ಕಾಬಟ್ಟೆ ವೆಯ್ಟ್ ಅಂತ ಅನ್ನಿಸ್ತಾ ಇದೆ. ನೀವು ನೋಡ್ಬೋದು ಲೇಟೆಸ್ಟ್ ಆ್ಯಪಲ್ ಲ್ಯಾಪ್ಟಾಪ್ ಆದರೆ ತೊಗೊಂಬಂದ್ಬಿಟ್ಟಿದ್ದೀನಿ. ನಮಗೆ ಬಾಕ್ಸಲ್ಲಿ ನೋಡಿದ್ರೆ ಈ ಕಡೆ ಸೈಡು ಮ್ಯಾಕ್ ಬುಕ್ ಪ್ರೋ ಅಂತ ಇದೆ, ಈ ಕಡೆ ಸೈಡ್ ಆ್ಯಪಲ್ದು ಒಂದು ಲೋಗೋ ಇದೆ, ಈ ಕಡೆ ಸೈಡು ಆ್ಯಪಲ್ದು ಲೋಗೋ ಇದೆ. ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ. ಸೀಲ್ ಓಪನ್ ಮಾಡೇ ಬಿಡೋಣ. ಸಾರಿ, ನಿಧಾನಕ್ಕೆ ಓಪನ್ ಮಾಡೋಣ. ಆಹಾ, ಏನು ಸೌಂಡು. ಇದು ಸ್ಪೆಷಲಿ ಸ್ಪೇಸ್ ಬ್ಲ್ಯಾಕ್ ಕಲರ್ ಅಂದ್ಬಿಟ್ಟು, ಸೊ ಪರ್ಟಿಕ್ಯುಲರಾಗಿ ಇದೇ ಕಲರ್ ಬೇಕು ಅಂತ ಹೇಳಿ ತೊಗೊಂಡಿದ್ದು. ಹೆವಿ ಇದೆ ಗುರು, ವೆಯ್ಟ್ ಇದೆ. ನಾನು ವೆಯ್ಟ್ ಇರೋಲ್ಲ ಅಂದ್ಕೊಂಡೆ. ಲ್ಯಾಪ್ಟಾಪ್ನ ಸೈಡ್ಗಿಟ್ರೆ ನಮಗೆ ಇದರೊಳಗಡೆ ಒಂದು ಮ್ಯಾಗ್ನೆಟಿಕ್ ಚಾರ್ಜರ್ ವೈರ್ ನೋಡೋದಕ್ಕೆ ಸಿಗುತ್ತೆ. ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತೋರಿಸ್ಬಿಡ್ತೀನಿ. ಇದನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಮತ್ತು ಬಾಕ್ಸ್ ಒಳಗಡೆ ನಮಗೆ ಸ್ವಲ್ಪ ಬುಕ್ಸ್ ಆದರೆ ನೋಡೋದಕ್ಕೆ ಸಿಗುತ್ತೆ. ಮ್ಯಾಕ್ ಬುಕ್ ಪ್ರೋ ಅಂತ ಇದೊಂದು ಬುಕ್ ಇದೆ. ವಾವ್, 2 ಬ್ಲ್ಯಾಕ್ ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಗ್ರೇಟ್. ಇಷ್ಟು ಹೆವಿ ಅಡಾಪ್ಟರ್. ಬಾಕ್ಸ್ ಒಳಗಡೆ ಎಷ್ಟೇ ಇರೋದು, ವೈರ್ ಮಾತ್ರ ತುಂಬ ಉದ್ದ ವೈರ್ ಇದೆ. ಎಷ್ಟು ಉದ್ದ ಇದೆ? 1 2 3 4 4 ಮೊಳ ಇದೆ ಗಾಯ್ಸ್. ಮೀಟ್ರಲ್ಲಿ ಲೆಕ್ಕ ಹಾಕೋದಾದ್ರೆ 1 2 ಮೀಟರ್ ವೈರ್ ಇದೆ. ಇದು ಈ ಥರ ಲೆಕ್ಕ ಹಾಕೋದ್ರಲ್ಲಿ ತುಂಬ ಎಕ್ಸ್ಪರ್ಟ್ ನಾವು. ಚಾರ್ಜರ್ ನೋಡೋದಾದ್ರೆ ನಮ್ಗೆ ಇಲ್ಲಿ USB-C ಹೊಂದಿರುವಂತಹ 140 ವ್ಯಾಟ್ ಅಡಾಪ್ಟರ್ ಚಾರ್ಜರ್ ಆದ್ರೆ ಇದೆ. ಇಲ್ಲಿ Type-C ಪೋರ್ಟ್ ಒಂದೇ ಇರೋದು. ನಮ್ಗೆ ಈ ಕಡೆ ಆಪಲ್ನ ಒಂದು ಬ್ರ್ಯಾಂಡಿಂಗ್ ನೋಡೋದಕ್ಕೆ ಸಿಗುತ್ತೆ, ಈ ಕಡೆನೂ ಸಿಗುತ್ತೆ. ನಮ್ಮ ಲ್ಯಾಪ್ಟಾಪ್ನ ಕಲರ್ಗೆ ಮ್ಯಾಚ್ ಆಗುವಂತಹದ್ದೇ ಕಲರ್ನ ಕೇಬಲ್ನಾದ್ರೆ ಕೊಟ್ಟಿದ್ದಾರೆ. ಲ್ಯಾಪ್ಟಾಪು ಒಂದು ಬೆರಳಲ್ಲಿ ಹೆಂಗೆ ಮೇಲೆ ಕೆದ್ದೊಳುತ್ತೆ ನೋಡಿ ಇಲ್ಲಿ. ವಾವ್, ನಾನು ಜಸ್ಟ್ ಇದನ್ನು ಎತ್ತಿದ್ದಷ್ಟೇ ಅದೇ ಆನ್ ಆಗ್ತಾ ಇದೆ, ನಾನೇನು ಪ್ರೆಸ್ ಮಾಡಿಲ್ಲ. ಹೆಲೋ, ನಮಸ್ತೆ. ಸೊ ಇದರ ಕಂಪ್ಲೀಟ್ ರಿವ್ಯೂ ನೀವು ಇವಾಗ ನೋಡ್ಬೋದಾಗಿದೆ. ಇದು ಬಂದು 16 ಇಂಚಸ್ ಮ್ಯಾಕ್ ಬುಕ್ ಪ್ರೋ ವಿತ್ ಆಪಲ್ M3 Pro ಚಿಪ್ ಇಂದ ಕೂಡಿರುತ್ತೆ. ಮತ್ತೆ 18 GB ಯೂನಿಫೈಡ್ ಮೆಮೊರಿ ಅಂದ್ರೆ ರ್ಯಾಮ್ ಆಗಿರುತ್ತೆ. 512 GB SSD ಆಗಿರುತ್ತೆ. ಸೊ ಈ 16 ಇಂಚಸ್ ಅಲ್ಲಿ ಬೇಸ್ ವೇರಿಯಂಟ್ ಅಂತ ಇದು ಹೇಳ್ಬೋದು. ನಿಮ್ಗೆ M2 Pro ಚಿಪ್ ಅಲ್ಲೇ ಇನ್ನು ಟಾಪ್ ಆಫ್ ದಿ ಲೈನ್ ಲ್ಯಾಪ್ಟಾಪ್ ಕೂಡ ಸಿಗುತ್ತೆ. ಸೊ ಬೇಸಿಕ್ ಎಡಿಟಿಂಗ್ಸ್ಗೆ ಈ ಸ್ಪೆಸಿಫಿಕೇಶನ್ ಇರೋ ಲ್ಯಾಪ್ಟಾಪ್ ಆದ್ರೆ ಸಾಕು ಅಂತ ಅನ್ಸುತ್ತೆ. ಒಂದು ಒಳ್ಳೆ 4K ಕ್ಲಾರಿಟಿ ಡಿಸ್ಪ್ಲೇನ ಕೊಡುವಂತ ಡಿಸ್ಪ್ಲೇ ಇದಾಗಿರುತ್ತೆ. 4K ಬರೋದಿಲ್ಲ, 4K ಕ್ಲಾರಿಟಿ ಕೊಡುತ್ತೆ ಅಷ್ಟೇ. ಮತ್ತೆ ಈ ಟ್ರ್ಯಾಕ್ ಪ್ಯಾಡ್ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ ನೋಡ್ಬೋದು ನೀವು. ಈ ಟ್ರ್ಯಾಕ್ ಪ್ಯಾಡ್ ಆಲ್ಮೋಸ್ಟ್ ನನ್ನ iPhone 11 ಗಿಂತ ದೊಡ್ಡದಾಗೆ ಇದೆ ಇದು. ಸೊ ಇಷ್ಟು ದೊಡ್ಡ ಟ್ರ್ಯಾಕ್ ಪ್ಯಾಡ್ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಈ ಕೀಬೋರ್ಡ್ ಬಂದ್ಬಿಟ್ಟು ಫುಲ್ ಬ್ಯಾಕ್ ಲೈಟ್ ಹೊಂದಿರೋ ಕೀಬೋರ್ಡ್ ಆಗಿರುತ್ತೆ. ಮತ್ತೆ ಇದರ ಪೋರ್ಟ್ಸ್ ಗಳ ಬಗ್ಗೆ ನೋಡೋದಾದ್ರೆ ಈ ಕಡೆ ನಮ್ಗೆ ಇಲ್ಲಿ HDMI ಪೋರ್ಟು, ಒಂದು Type-C Thunderbolt 4 ಪೋರ್ಟು, ಇದರಿಂದ ಚಾರ್ಜ್ ಸಹ ಆಗುತ್ತೆ. ಮತ್ತೆ ಇಲ್ಲೊಂದು SD ಕಾರ್ಡ್ ಸ್ಲಾಟ್ ಕೊಟ್ಟಿದ್ದಾರೆ. ಮತ್ತೆ ಈ ಕಡೆ ಬಂದ್ರೆ ನಮ್ಗಿದು ಮ್ಯಾಗ್ನೆಟಿಕ್ನ ಚಾರ್ಜಿಂಗ್ ಪೋರ್ಟ್ ಒಂದು ಕೊಟ್ಟಿದ್ದಾರೆ. ಇದನ್ನ ಮ್ಯಾಕ್ಸೆಫ್ ಅಂತಾರೆ. ಇಲ್ಲಿ 2 Type-C ಮತ್ತೆ ಒಂದು ಹೆಡ್ಫೋನ್ ಜಾಕ್ನಾದ್ರೆ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಬ್ಯಾಕ್ ಸೈಡು ನಮಗೆ ಏರ್ ವಿಂಡ್ಸ್ ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿ ಗಾಳಿ ಚೆನ್ನಾಗಿ ಆಡುತ್ತೆ. ಮತ್ತೆ ಇಲ್ಲೂ ಸಹ ಏರ್ ವಿಂಡ್ಸ್ ಏನೋ ಕೊಟ್ಟಿದ್ದಾರೆ ಈ ಕಡೆ ಈ ಕಡೆ. ಮೇ ಬಿ ಇದು ಸ್ಪೀಕರ್ ಗ್ರಿಲ್ಸ್ ಇರ್ಬೋದು. ಇದು ಈ ಲ್ಯಾಪ್ಟಾಪ್ಗೆ ಏನಕ್ಕೆ ಇಷ್ಟ ಹೈಪ್ ಇರೋದಂದ್ರೆ ಮೇನ್ ಬಂದ್ಬಿಟ್ಟು ಡಿಸ್ಪ್ಲೇ ಕ್ಲಾರಿಟಿ ಮತ್ತೆ ಆಡಿಯೋ ಕ್ವಾಲಿಟಿ. ನೀವು ಇಲ್ಲಿ ನೋಡ್ಬೋದು ಡಿಸ್ಪ್ಲೇ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಎಷ್ಟು ಪೀಕ್ ಬ್ರೈಟ್ನೆಸ್ಗೆ ಹೋಗುತ್ತೆ ಅಂತ ನೀವು ನೋಡಿ. ಇಷ್ಟು ಬ್ರೈಟ್ ಆಗಿ ಬರುತ್ತೆ. ಸೊ ಇದು ಸ್ವಲ್ಪ ಜಾಸ್ತಿ ಔಟ್ಡೋರಲ್ಲಿ ಸಹ ಇದನ್ನ ಯೂಸ್ ಮಾಡ್ಬೋದು ಅಂತ ಹೇಳ್ಬೋದು. ಆಕ್ಚುಲಿ ಇದರಲ್ಲಿ ಟೋಟಲ್ 6 ಸ್ಪೀಕರ್ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ 2 ಸ್ಪೀಕರ್ ಗ್ರಿಲ್ ಇದೆಯಲ್ಲ, ಇದು ಫುಲ್ಲು ಸ್ಪೀಕರ್ ಗ್ರಿಲ್. ಇದು ನಾನು ಆಕ್ಚುಲಿ ಇದನ್ನು ಸ್ಪೀಕರ್ ಅನ್ಕೊಂಡಿದ್ದೆ, ಬಟ್ ಆದ್ರೆ ಇದು ಸ್ಪೀಕರ್ ಅಲ್ಲ. ಇದು ಐ ಥಿಂಕ್ ಇದು ಏರ್ ಫ್ಲೋ ಆಗೋದಕ್ಕೆ ಅನ್ಸುತ್ತೆ. ಇಲ್ಲಿ ಸ್ಪೀಕರ್ಸ್ ಕೊಟ್ಟಿದ್ದಾರೆ. ಸೊ ಮತ್ತೆ ಇಲ್ಲಿ ನೋಡ್ಬೋದು, ಇಲ್ಲಿ ಕ್ಯಾಪ್ಸ್ ಲಾಕ್ ಮಾಡಿದ್ರೆ ಇಲ್ಲೊಂದು ಲೈಟ್ ಬರುತ್ತೆ. ಆಕ್ಚುಲಿ ಇದು ಗ್ರೀನ್ ಕಲರ್ ಲೈಟ್ ಬರುತ್ತೆ. ನಾರ್ಮಲ್ ಬ್ಯಾಕ್ ಲೈಟ್ ಇದ್ರೆ
ವೈಟ್ ಲೈಟ್ ಇರುತ್ತೆ. ಮ್ಯಾಗ್ನೆಟಿಕ್ ಆಗಿ ಅಟ್ಯಾಚ್ ಆಗೋ ಈ ಕೇಬಲ್ ಯಾವ ರೀತಿ ಅಟ್ಯಾಚ್ ಆಗುತ್ತೆ ಅಂದ್ರೆ ಜಸ್ಟ್ ಈ ರೀತಿ ಬಿಟ್ರೆ ಮ್ಯಾಗ್ನೆಟಿಕಲಿ ಅಟ್ಯಾಚ್ ಆಗುತ್ತೆ. ಚಾರ್ಜ್ ಕಂಪ್ಲೀಟ್ ಆದ್ರೆ ಇಲ್ಲಿ ಗ್ರೀನ್ ಇಂಡಿಕೇಟರ್ ಬರುತ್ತೆ. ಇದನ್ನ ನಾವು ಬೇಕಾದ್ರೆ ರಿಮೂವ್ ಮಾಡಿ ಉಲ್ಟಾ ಸಹ ಹಾಕೊಬಹುದು. ಎರಡೂ ಕಡೆ ನಮ್ಗೆ ಚಾರ್ಜಿಂಗ್ ಇಂಡಿಕೇಟರ್ ಆದ್ರೆ ಈ ಕೇಬಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದು ಒಂದು ಬ್ರೇಡೆಡ್ ಕೇಬಲ್ ಆಗಿದ್ದು ಮೊನ್ನೆ ನಾವು iPhone 15 Pro ಅನ್ಬಾಕ್ಸ್ ಮಾಡಿದ್ವಲ್ಲ ಅದ್ರಲ್ಲಿ ಇರೋ ತರನೇ ಬ್ರೇಡೆಡ್ ಇದೆ ಇದು. ಮತ್ತೆ ನೀವು ಇಲ್ಲಿ ಇದರ ಟಚ್ ಐಡಿ ನೋಡ್ಬೋದು. ತುಂಬಾ ಫಾಸ್ಟ್ ಆಗಿ ಇದು ಲಾಕ್ ಅಂಡ್ ಅನ್ಲಾಕ್ ಆಗ್ತಾ ಇದೆ. ಇಲ್ಲಿ ನೋಡ್ಬೋದು ಅನ್ಲಾಕ್ ಆಯ್ತು. ಒನ್ ಟೈಮ್ ಇದು ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ. ಜಸ್ಟ್ ಪ್ರೆಸ್ ಮಾಡೋದು ಬೇಡ, ಅದ್ರ ಮೇಲೆ ಇಟ್ಟರೆ ಸಾಕಿದ್ದು ಅನ್ಲಾಕ್ ಆಗ್ತಾ ಇದೆ. ಓ ಸ್ವಾಮಿ, ಮ್ಯಾಗ್ನೆಟ್ ತೆಗಿಯೋಕ್ಕೆ ಆಗಲ್ಲ ನೋಡಿ. ಇದು ಎಷ್ಟು ಗಟ್ಟಿಯಾಗಿ ಹಿಡ್ಕೊಂಡಿರುತ್ತೆ ಅಂದರೆ ನಾನು ಈ ವೈರ್ನ ಸಹ ಬೇಕಿದ್ರೆ ಹಿಡ್ಕೊಂಡು ಎಳಿಬೋದು, ಅಷ್ಟು ಗಟ್ಟಿ ಇದೆ ಇದು. ಇದನ್ನ ಓಪನ್ ಮಾಡ್ಬೇಕಂದ್ರೆ ಜಸ್ಟ್ ಈ ರೀತಿ ಕೆಳಗಡೆ ಅಥವಾ ಮೇಲ್ಗಡೆ ಈ ತರ ಎತ್ಕೊಂಡು ಈಸಿಯಾಗಿ ಓಪನ್ ಮಾಡ್ಕೊಬಹುದು. ಈ ಲ್ಯಾಪ್ಟಾಪ್ ಅಲ್ಲಿ 12 ಕೋರ್ CPU ಮತ್ತೆ 18 ಕೋರ್ GPU ರೆಟಿನಾ XDR ಡಿಸ್ಪ್ಲೇ ಇದರಲ್ಲಿ ಯೂಸ್ ಮಾಡಲಾಗಿದೆ. ಮತ್ತೆ ಇದು ಬ್ಯಾಕ್ ಲೈಟ್ ಹೊಂದಿರುವಂತ ಕೀಬೋರ್ಡ್ ಆಗಿದ್ದು ಅತಿ ದೊಡ್ಡ ಟ್ರ್ಯಾಕ್ ಪ್ಯಾಡ್ ನ ಸಹ ಕೊಟ್ಟಿದ್ದಾರೆ. ಇದರಲ್ಲಿರುವಂತಹ 3 USB-C ಪೋರ್ಟ್ಸ್ ಥಂಡರ್ಬೋಲ್ಟ್ 4 ಆಗಿದ್ದು ಆಲ್ಮೋಸ್ಟ್ 40 Gbps ಡೇಟಾನಾದ್ರೆ ಟ್ರಾನ್ಸ್ಫರ್ ಮಾಡುತ್ತೆ. ಈ ಕಡೆ ಇರುವಂಥ USB-C ಪೋರ್ಟ್ ಅಲ್ಲಿ ಚಾರ್ಜ್ ಸಹ ಆಗುತ್ತೆ, ಈ ಕಡೆಯಿಂದನೂ ಚಾರ್ಜ್ ಆಗುತ್ತೆ. ಫನ್ನಿ ಥಿಂಗ್ ಏನಂದರೆ ಈ ಲ್ಯಾಪ್ಟಾಪಲ್ಲಿ ಏನಾದರೂ ಎಮರ್ಜೆನ್ಸಿಯಾಗಿ ಚಾರ್ಜ್ ಖಾಲಿ ಆದರೆ ಈ ಲ್ಯಾಪ್ಟಾಪಿಂದ ಈ ಲ್ಯಾಪ್ಟಾಪ್ನೇ ಚಾರ್ಜ್ ಸಹ ಮಾಡ್ಬೋದು. ಈ ಮೇಲೆ ಕಾಣ್ತಿರುವಂಥ ನಾಚಲ್ಲಿ ಒಂದು 1080p ಅಂದರೆ ಫುಲ್ HD ಕ್ಲಾರಿಟಿನ ಹೊಂದಿರುವಂಥ ವೆಬ್ ಕ್ಯಾಮ್ ಆದರೆ ಕೊಟ್ಟಿದ್ದಾರೆ. ಸೊ ಇದು ಒಂದು ಒಳ್ಳೆ ಕ್ವಾಲಿಟಿನ ಸಹ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು. ಇದರ ಸ್ಯಾಂಪಲ್ ಸ್ವಲ್ಪ ನೋಡೋದಕ್ಕೆ ಈ ರೀತಿ ಇದೆ. ಹಾಯ್ ಫ್ರೆಂಡ್ಸ್, ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಕ್ಯಾಮ್ರಾ ಕ್ವಾಲಿಟಿ ಹೆಂಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಲ್ಯಾಪ್ಟಾಪ್ಗೆ 2.5 ಲಕ್ಷ ಕೊಡೋದು ವರ್ತಾ ಇಲ್ವಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಕಲರ್ ಮಾತ್ರ ಹೆವಿ ಟೆಂಪ್ಟಿಂಗ್ ಆಗಿದೆ. ಇದೇ ರೀತಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಇನ್ನೊಂದು ಟೆಕ್ ವಿಡಿಯೋ ಜೊತೆ ನಾಳೆ ನಾನು ನಿಮ್ಮ ಜೊತೆ ಆದ್ರೆ ಇರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.